ಕೆಲವು ಕಥೆಗಳು ಕೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ, ಕೆಲವು ಕಥೆಗಳು ಓದಿದ್ರೆ ತುಂಬಾ ಸ್ಫೂರ್ತಿ ಕೊಡುತ್ತೆ. ಆದ್ರೆ ಕೆಲವೇ ಕಥೆಗಳು ಬದುಕನ್ನೇ ಬದಲಾಯಿಸುತ್ತೆ. ಈ ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ನಾವೊಂದು ಪ್ರಶ್ನೆ ಕೇಳ್ತೀನಿ. ದೇವ್ರು ನಿಮ್ಮ ಮುಂದೆ ಬಂದು ನಾಳೆಯಿಂದ ನಿಮ್ಮ ಜೀವನದಲ್ಲಿ ಒಂದು ತೊಂದರೆ ಕೊಡ್ತೀನಿ, ಆ ತೊಂದರೆನ ಮುರ್ಸೋಕ್ಕೊಂದು ಅದ್ಭುತವಾದ ಶಕ್ತಿ ಕೊಡ್ತೀನಿ ಅಂತಂದರೆ ನೀವೇನು ಮಾಡ್ತೀರಾ? ನಮ್ಗೆ ಇವಾಗಿರೋ ತೊಂದರೆಗಳು, ಜವಾಬ್ದಾರಿಗಳು, ಒತ್ತಡಗಳಿಂದನೇ ನಾವು ಬೇಸತ್ತಿದ್ದೀವಿ. ಬಹುಶಃ ನಾವು ಯಾರು ಒಪ್ಕೊಳ್ಳೋ ಮನಸ್ಥಿತಿಲಿಲ್ಲ. ಕೆಲವು ಕಥೆಗಳೇ ಹಾಗೆ, ಕೇಳಿದರೆ ಇಷ್ಟ ಆಗ್ತವೆ, ಕೆಲವು ಕಥೆಗಳು ಓದಿದರೆ ಸ್ಫೂರ್ತಿ ಕೊಡ್ತವೆ. ಆದರೆ ಭಾಳ ಅಪರೂಪಕ್ಕೆ ಕೆಲವು ಬದುಕುಗಳು ಬದುಕನ್ನೇ ಬದಲಾಯಿಸುತ್ತೆ. ಇವತ್ತು ಅಂಥ ಒಂದು ಬದುಕಿನ ಮುಂದೆ ನಾವು ಕುಳಿತಿದ್ದೇವೆ. ಇವರು ದೇವ್ರ ಬಳಿ ಯಾವ ವರನೂ ಕೇಳಿಲ್ಲ, ಆದರೆ ದೇವರು ಅವರಿಂದ ದೃಷ್ಟಿಯನ್ನು ತೆಗೆದುಕೊಂಡು ಅದರ ಬದಲಿಗೆ ಅದ್ಭುತವಾದ ನೆನಪಿನ ಶಕ್ತಿ ಕೊಟ್ಟಿದ್ದಾನೆ. ಇಂದು ಅವರು ದಾಸ ಸಾಹಿತ್ಯದ ಮೂಲಕ ನೂರಾರು ಜನರ ಹೃದಯದಲ್ಲಿ ಸ್ಥಾನ ಗಳಿಸಿ ಭಕ್ತಿಯನ್ನು ಹಂಚುತ್ತಿದ್ದಾರೆ, ಸಂಸ್ಕಾರವನ್ನು ಉಳಿಸುತ್ತಿದ್ದಾರೆ. ಇನ್ನೂ ಆಶ್ಚರ್ಯದ ವಿಷಯ ಏನು ಗೊತ್ತಾ? ಇವರು ಬಟ್ಟೆ ಅಂಗಡಿಯಲ್ಲಿ ಕುಳಿತು ದಿನಕ್ಕೆ ಎಷ್ಟು ವ್ಯಾಪಾರ ಆಯಿತು, ಯಾವ ಗ್ರಾಹಕರು ಬಂದರು, ಎಷ್ಟು ಹಣದ ಲೆಕ್ಕ ಇದೆ ಅಂತ ವಿತೌಟ್ ಕ್ಯಾಲ್ಕುಲೇಟರ್ ಎಲ್ಲವನ್ನೂ ನೆನಪಿನಲ್ಲಿ ಇಟ್ಟುಕೊಳ್ಳುತ್ತಾರೆ. ಸ್ನೇಹಿತರೆ, ಈ ಕಾರ್ಯಕ್ರಮ ಮುಗಿಯೋ ಹೊತ್ತಿಗೆ ನಿಮ್ಮ ಬದುಕಿನ ಬಗ್ಗೆ ನೀವು ಯೋಚಿಸೋ ರೀತಿಯೇ ಬದಲಾಗ್ಬೋದು. ಯಾಕಂದರೆ ಇದು ಕೇವಲ ಒಬ್ಬ ಲೇಖಕರ ಕಥೆಯಲ್ಲ, ಕೇವಲ ಒಬ್ಬ ವ್ಯಾಪಾರಿಯ ಕಥೆಯಲ್ಲ. ಇದು ಒಬ್ಬ ಮಗನ ಕತೆ, ಒಬ್ಬ ಗಂಡನ ಕತೆ, ಒಬ್ಬ ತಂದೆಯ ಕತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಸವಾಲುಗಳನ್ನು ಸೋಲಿಸಿ ಬದುಕನ್ನು ಗೆದ್ದ ಒಬ್ಬ ಮನುಷ್ಯನ ಕತೆ. ಇವತ್ತು ನಮ್ಮೊಂದಿಗಿದ್ದಾರೆ ದಾಸ ಸಾಹಿತ್ಯದ ಸಾಧಕರು, ಭಕ್ತರು, ಸಾಹಿತಿಗಳು, ಅತ್ಯಂತ ಸರಳ ವ್ಯಕ್ತಿತ್ವದ ಶ್ರೀ ಪ್ರಹ್ಲಾದ್ ಜೆ ಕಟ್ಟಿಮನಿಯವರು.